ಅನ್ಯಾಯವಾಗಿ ಇದ್ದೊಬ್ಬ ಮಗನ ದೂರ ಮಾಡ್ಕೊಳಕ್ಕಿಂತ ಇನ್ನೊಂದು ದೊಡ್ಡ ತಪ್ಪದ ಮಗ. ಕೊಳ್ಳಿ ಇಡಕ್ಕೆ ಅಂತ ಇರೋನು ನೀನೊಬ್ಬನೇಯ. ನಿನ್ನನ್ನು ದೂರ ಮಾಡ್ಕೊಂಡ್ರೆ ನಮ್ಗೆ ಗತಿ ಏನು ಹೇಳು? ಅದಕ್ಕೆ ನಿಮ್ಮ ಅಪ್ಪನಿಗೂ ಹೇಳ್ದೆ ಬಂದ್ಬಿಟ್ಟೆ. ಇನ್ಮ್ಯಾಕೆ ನಾ ಇಲ್ಲೇ ಇರೋದು. ಅಮ್ಮ ಇಲ್ಲ, ನಮ್ಮ ಜೊತೆನಾ? ಹ್ಞೂ ಕಣ್ಮಗ. ಇದ್ರೆ ಮಗನ ಜೊತೆ ಇರಬೇಕು, ಇಲ್ದಿದ್ರೆ ಮಣ್ಣು ಸೇರಬೇಕು ಅಂತ ಓಡ್ಕೊಂಡು ಬಂದೀವ್ನಿ. ಛೇ, ಅಂತ ಮಾತೆಲ್ಲ ಯಾಕಮ್ಮ ಆಡ್ತೀಯ? ಆದರೂ ನಿನಗೆ ನಮ್ಮ ಜೊತೆ ಇರೋಕ್ಕೆ ಕಷ್ಟ ಆಗ್ಬೋದೇನೋ ಅಂದ್ಕೊಂಡೆ. ಆಗಲಿ ಬಿಡಪ್ಪ. ಹೆತ್ ಮಗನ ದೂರ ಮಾಡ್ಕೊಂಡು ಬದುಕೋಕ್ಕಿಂತ ಹತ್ರ ಇದ್ದು ಅಡ್ಜಸ್ಟ್ ಮಾಡ್ಕೊಂಡು ಬದುಕೋದು ಏನು ಕಷ್ಟ ಆಗೋಕ್ಕಿಲ್ಲ. ನೀನೇನೋ ಅಡ್ಜಸ್ಟ್ ಆಗ್ತೀನಿ ಅಂತ ಹೇಳ್ತಿದ್ಯಾ, ಆದರೆ ನಿಂಗೆ ಚೆನ್ನಾಗಿ ಹೇಗೆ ಅಡ್ಜಸ್ಟ್ ಆಗ್ತಾಳೆ ಅನ್ನೋದೇ ಭಯ ನನಗೆ. ಎಲ್ಲಪ್ಪ ನನ್ನ ಸೊಸೆನೇ ಕಾಣಿಸ್ತಾ ಇಲ್ಲ? ಸೊಸ್ಮುದ್ದು, ಸೊಸ್ಮುದ್ದು. ಅಯ್ಯೋ ಕುಸೆ, ಎಲ್ಲಪ್ಪ ನನ್ನ ಸೊಸೆ? ಅಮ್ಮ, ನಿನ್ನ ಸೊಸೆ ಇಲ್ಲಿ ಹಾಕಿರ್ತಾಳೆ. ಅವಳು ನನ್ನ ಜೊತೆ ಇಲ್ಲ ಅನ್ನೋದು ನಿಂಗೆ ಗೊತ್ತಿಲ್ವಾ? ಇನ್ನು ಮುಂದೆನೇ ತಾನೇ ನಾವು ಬೇರೆ ಆಗಿದ್ದು. ಬೇರೆ ಆಗ್ಬಿಟ್ರಾ? ಬುದ್ಧಿ ಐತಿಲ್ಲ ನಿಂಗೆ? ಒಳ್ಳೆ ನಾಯಿಗೊಡಿಯೋ ಕೋಲ್ಗೆ ಪ್ರಾಕ್ ಹಾಕ್ದಂಗೆ ಮಿರಿ ಮಿರಿ ಅಂತ ಮಿಂಚ್ತಾ ಇದ್ಲು. ಅಂತ ಅವಳನ್ನ ಬಿಟ್ಬಿಟ್ಟಲ್ಲ. ಅಮ್ಮ, ಏನಾಗಿದೆ ನಿನಗೆ? ನಾನು ಸುಬ್ಲಕ್ಷ್ಮಿ ದೂರ ಆಗಿದ್ದು ನಿಮ್ಮ ಮುಂದೆ ತಾನೆ. ಅಯ್ಯ, ಈಗ ಸುಬ್ಲಕ್ಷ್ಮಿನ ಯಾರಪ್ಪ ಕೇಳಿದ್ದು? ಮತ್ತೆ ಆ ಸುಬ್ಲಕ್ಷ್ಮಿ ಎಕ್ಸ್ ಸೊಸೆ. ನಾ ಮಾತಾಡ್ತಾ ಇರೋದು ಎಕ್ಸ್ ಬಗ್ಗೆ ಅಲ್ಲ. ನೀ ಫಿಕ್ಸ್ ಮಾಡ್ಕೊಂಡಿದ್ಯಲ್ಲ ಸನಿಯಾ, ಅದೇ ನೀ ಮಡಿಕೊಂಡಿದ್ಯಲ್ಲ, ಕಟ್ಕೊಂಡಿದ್ಯಲ್ಲ, ಮನೆಯಾಗ ಇಟ್ಕೊಂಡಿದ್ಯಲ್ಲ. ಅಮ್ಮ, ಕ್ಷಣ ಅನ್ನು ಸಾಕು. ಹ್ಞೂ ಕಡ್ಲ ಸನಿಯಾ, ಅವಳೇ ನನ್ನ ಸೊಸೆ ಅಂದಿದ್ದು. ಏನು? ಕ್ಷಣ ನಿನ್ ಸೊಸೆನಾ? ಹ್ಞೂ ಕಡ್ಲ. ಮಗ ಮಡಿಕೊಂಡವಳನ್ನ ಮಗ ಮೆಚ್ಕೊಂಡವಳನ್ನ ತಾನೆ ಸೊಸೆ ಅನ್ಬೇಕು. ಆ ಸುಬ್ಲಕ್ಷ್ಮಿ ಅಲ್ವೇ ಅಲ್ಲ. ಇನ್ ಮುಂದೆ ನನ್ನ ಸೊಸೆ ಸನ್ನಯ್ಯ. ಅಮ್ಮ, ನೀ ನಿಜ ಹೇಳ್ತಿದ್ಯಾ? ನಂಗೆ ನಂಬೋಕೆ ಆಗ್ತಿಲ್ಲ. ನಂಗೂ ನಂಬಕ್ಕಾಗ್ತಿಲ್ಲ ಅಂತೀನಿ, ಆದ್ರೂ ನಂಬಲೇಬೇಕು. ಸೊಸೆ ಮ್ಯಾಗೆ ಸ್ಯಾನ ಪ್ರೀತಿ ಬಂದು ಹಳ್ಳಿಂದ ಹುಡ್ಕೊಂಬಂದಿರುವಾಗ ನೀನು ನಂಬಕ್ಕಿಲ್ಲ ಅಂದ್ರೆ? ಅಮ್ಮ, ನಂಬಲ್ಲ ಅಂತಲ್ಲ, ಆದರೆ ಇದ್ದಕ್ಕಿದ್ದಾಗೆ ನಿನಗೆ ಶನಯ ಮೇಲೆ ಪ್ರೀತಿ ಬಂದಿದೆ ಅಂದರೆ ಹಂಗೆ ಕಣಪ್ಪ. ಒಂದೊಂದು ಕಿತ ಇದಕ್ಕಿದ್ದಂಗೆ ಪ್ರೀತಿ ಬುದ್ಧಿ ಎಲ್ಲ ಬರ್ತದೆ. ಈಗ ಸದ್ಯಕ್ಕೆ ನನಗೆ ಪ್ರೀತಿ ಬಂದೈತೆ, ಒಂದಕ್ಕೆ ನಿಮಗೆ ಬುದ್ಧಿನೂ ಬರ್ತದೆ. ಏನು? ಏನಂದೆ? ನಾನೇನಂದೆ? ನನ್ನ ಸೊಸೆ ಎಲ್ಲಿ ಹಿಂದೆ ಇಲ್ಲೆಲ್ಲ ಹೊರಗಡೆ ಹೋಗಿದ್ದಾಳೆ, ಬಂದ್ಬಿಡ್ತಾಳೆ. ಅಮ್ಮ, ನನಗೆ ಕಾಫಿ ಮಾಡ್ಕೊಡ್ಲಾ? ಏನು ಕಾಫಿ ನೀ ಮಾಡ್ತೀಯಾ? ಕಾಫಿ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ಯಾ? ಕಾಫಿ ಏನಮ್ಮ, ತಿಂಡಿನೂ ಮಾಡ್ತೀನಿ. ವಾ, ಪರವಾಗಿಲ್ಲ ಕಣ್ಲ ನನ್ನ ಸೊಸೆ. ಎಷ್ಟೊಂದು ಕೆಲಸ ಕಲ್ಸ್ಬಿಟ್ಟವಳೆ ನಿಂಗೆ. ಅವಳು ಕಲಿಸಿದಲ್ಲ, ಅವಳ ಜೊತೆ ಇರಬೇಕು ಅಂದರೆ ಅನಿವಾರ್ಯವಾಗಿ ಕಲೀಲೇಬೇಕಾಯ್ತು. ನೋಡು ಸುಬ್ಬಿ ಇರುವಾಗ ಒಂದು ಹುಲ್ಕಡ್ಡಿ ಎತ್ತಿ ಆ ಕಡೆ ಇಡಿಸ್ತಾ ಇರಲಿಲ್ಲ. ಅಡುಗೆ ಮನೆಗೆ ನೀನು ನೇರಳೆ ಸುಳಿತಾ ಇರಲಿಲ್ಲ. ಈಗ ನೋಡು, ಕಾಫಿ ಮಾಡ್ತೀನಿ, ತಿಂಡಿ ಮಾಡ್ತೀನಿ ಅಂತೀಯ. ಹೋಗು ಮಾಡು. ನಾನಾದರೂ ಏನು ಮಾಡಲಿ? ಕಾಫಿ ಕುಡ್ಕೊಂಡು ಕಾಯ್ತಾ ಇರ್ತೀನಿ. ಸರಿ ಅಮ್ಮ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಸುಬ್ಲಕ್ಷ್ಮಿ, ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಈ ಮನೆ ಕೆಲಸ ಎಲ್ಲ ಮಾಡಬೇಡ ಅಂತ. ನನ್ನ ಮಾತೇ ಕೇಳಲ್ಲ ನೀನು. ನಿನ್ಗೆ ಯಾರು ಈ ಕೆಲಸನೆಲ್ಲ ಮಾಡಕ್ ಹೇಳಿದ್ದು? ನೀನು ಈ ಮನೆಯಲ್ಲಿ ಯಾವುದು ಕೆಲಸ ಮಾಡೋದು ಬೇಕಾಗಿಲ್ಲ ಸುಬ್ಬಿ, ಆರಾಮಾಗಿರು. ಆಯ್ತು ಬಿಡು, ನಾನು ಯಾವ ಕೆಲಸನೂ ಮಾಡಕ್ಕಿಲ್ಲ. ಆ ಸನಿಯಾ ಜಿದ್ದು ಬಿದ್ದು ನಾನು ಮಾಡೋ ಎಲ್ಲ ಕೆಲ್ಸಕ್ಕೂ ಕಲ್ಲಾಕಿದ್ಲು. ನೀನು ಕೆಲಸ ಮಾಡ್ಬೇಡ ಅಂತ ಹೇಳಿ ನನ್ನ ಕೈ ಕಟ್ಟಾಗ್ತಿದ್ಯಾ? ಇನ್ನೇನ್ ಮಾಡ್ಕೊಂಡು ಸಾಯ್ಲಿ ನಾನು? ಇದ್ದು ಬಿಡ್ತೀನಿ, ಸುಮ್ಕೆ ಇದ್ದು ಬಿಡ್ತೀನಿ.
ಹೇಳ್ತೀನಿ. ನನಗೆ ಯಾವ ಕೆಲ್ಸನೂ ಬೇಡ, ಯಾವ ಬದುಕು ಬೇಡ. ಸಾರಿ ಸುಬ್ಬಿ, ನಾನು ಹೇಳಿದ ಬೇರೆ ಅರ್ಥದಲ್ಲಿ, ಆದ್ರೆ ನನ್ನ ಮಾತು ನಿನ್ಗೆ ಈ ಥರ ಬೇಜಾರು ಮಾಡುತ್ತೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಆಯ್ತು, ನಿನಗೆ ಸಮಾಧಾನ ಆಗೋದಾದ್ರೆ ಯಾವ ಕೆಲಸ ಬೇಕಾದ್ರೂ ಮಾಡು, ನಾನು ನಿಂಗೆ ಮತ್ತೆ ತಡೆಯಲ್ಲ. ನಾನು ಯಾವ ಕೆಲಸ ಅಂತ ಮಾಡ್ಲಿ? ಆ ವಿಧಿನೇ ಈ ಸನಿಯನ್ ರೂಪದಲ್ಲಿ ಅಡ್ಗಾಲ್ ಹಾಕೊಂಡು ನಿಂತಿರುವಾಗ ಯಾವ ಕೆಲ್ಸಕ್ಕೆ ಅಂತ ಕಾಲಿಡ್ಲಿ? ಕಾಲಿಟ್ಟು ಕೆಲ್ಸಕ್ಕೆಲ್ಲ ಕಂಟಕ ತತ್ತವಳೆ. ಹಾಗಂತ ನೀನ್ ಸುಮ್ಮನೆ ಇದ್ರೆ ಅವಳು ತೊಂದರೆ ಕೊಡೋದನ್ನ ಇನ್ನೂ ಜಾಸ್ತಿ ಮಾಡ್ತಾಳೆ. ಆದ್ರೆ ನೀನೇ ತಿರುಗಿ ಬಿದ್ರೆ ಅವಳೇ ಸುಮ್ಮನಾಗ್ತಾಳೆ. ಸಾಕಾಗಿ ಹೋಗೈತೆ ಅನನ್ಯ. ಹಂಗಂತ ನಾನು ಅವಳನ್ನ ಎದುರಿಸ್ತಾ ಹೋದ್ರೆ ಜೀವನ ಪೂರ್ತಿ ನಾನು ಜಗಳದಾಗೆ ಕಳಿತೀನಿ ಅನ್ನೋ ಭಯ ನನಗೆ. ಹಾಗಿದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೀಯಾ? ಗೊತ್ತಿಲ್ಲವ, ನನಗೇನು ತೋಚ್ತಿಲ್ಲ. ಒಂದಂತೂ ನಿಜ, ಅವಳು ಕೈ ಕಾಲು ಕಟ್ಟಿ ಮೂಲೆ ಗುಂಪು ಮಾಡೋವರೆಗೂ ನೀನ್ ಯಾವ ಕೆಲಸ ಮಾಡೋಕೋ ಅವಳು ಬಿಡಲ್ಲ. ನೀನೇ ಅವಳನ್ನ ಎದುರಿಸಿಲ್ಲ ಅಂದ್ರೆ ಅವಳನ್ನ ಮಟ್ಟ ಹಾಕೋದಾದ್ರೂ ಯಾರು? ನೀನ್ ಸುಮ್ಮನಾದ್ರೆ ಅವಳಿಗೆ ಪಾಠ ಕಲ್ಸಕ್ಕೆ ಆ ದೇವರೇ ಬರ್ಬೇಕಾಗುತ್ತಷ್ಟೇ. ಅಂತೂ ಅಮ್ಮ ಶನೈನ ಸೊಸೆ ಅಂತ ಒಪ್ಕೊಂಡ್ರು. ನನ್ನ ಜೀವನದ ದಿಕ್ಕೇ ಬದಲಾಗೋಯ್ತು. ಅಮ್ಮನ ಒಪ್ಸಿದ ಮೇಲೆ ಅಪ್ಪನ ಒಪ್ಸೋದು ಕಷ್ಟ ಅಲ್ಲ. ಅಪ್ಪ ಅಮ್ಮ ಒಪ್ಕೊಂಡ್ರೆ ಆ ಸುಬ್ಲಕ್ಷ್ಮಿ ಇದ್ದಾಗೆ ಶನೈನು ನನ್ನ ಜೊತೆ ಹೆಂಡತಿಯಾಗಿರ್ಬೋದು. ಛೇ, ನಾನು ಯಾಕೆ ಶನೈನ ಸುಬ್ಲಕ್ಷ್ಮಿ ಕಂಪೇರ್ ಮಾಡ್ತಾ ಇದ್ದೀನಿ? ನೋನೋ, ಹೊಸ ಲೈಫು, ಹೊಸ ಥರ ಜಾಲಿಯಾಗಿರ್ಬೇಕು. ನಾನು, ಶನಯ, ಅಥರ್ವ, ಅಪ್ಪ ಅಮ್ಮ ಎಲ್ಲ ಒಟ್ಟಿಗಿದ್ರೆ ಆ ಖುಷಿನೇ ಬೇರೆ. ಅಮ್ಮ ಇಲ್ಲಿದ್ದಷ್ಟು ದಿನ ಶನಯಿಗೆ ತಗ್ಗಿ ಬಗ್ಗಿ ನಡ್ಕೊಳಕ್ ಹೇಳ್ಬೇಕು. ಕಬ್ನ ಕಾದಾಗ್ಲೇ ಬೆಂಡ್ ಮಾಡ್ಬೇಕು. ಅಮ್ಮ ಈ ಕಾದಿರೋ ಕಬ್ನ ಶನಯ ಒಂದು ಸ್ವಲ್ಪ ಮನ್ಸು ಮಾಡಿದ್ರೆ ಅಮ್ಮನ ಪೂರ್ತಿಯಾಗಿ ನಮ್ಮ ಕಡೆ ಮಾಡ್ಕೊಬೋದು. ಆಮೇಲಂತೂ ಆ ಸುಬ್ಲಕ್ಷ್ಮಿನ ಮರ್ತೇ ಬಿಡ್ತಾರೆ. ಎಸ್, ಎಷ್ಟೇ ಆದರೂ ತಾಯಿಗೆ ಮಗನ ಬಿಟ್ಕೊಡಕ್ಕಾಗುತ್ತಾ? ಅದಕ್ಕೆ ತಾನೇ ಹೇಳೋದು, ಹೆತ್ತವರಿಗೆ ಹೆಗಣಾನು ಮುದ್ದು ಅಂತ. ಅಂತೂ ನೀನು ಹೆಗಣ ಅಂತ ಒಪ್ಕೊಂಡ್ಬಿಟ್ಟಿಯಲ್ಲ. ನೋನೋ, ನಾನು ಹೆಗಣ ಅಲ್ಲ, ಹೀರೋ, ತಾಯಿಗೆ ತಕ್ಕ ಮಗ. ಸುಬ್ಬಿ, ಬನ್ನಿ ಬನ್ನಿ ಜಾನ್ಕಮ್ಮ, ಬನ್ನಿ. ಯಾಕೆ ಸುಬ್ಬಿ, ಏನಾಯ್ತು? ಯಾಕೆ ಹಿಂಗ್ ಮಂಕಾಗಿದ್ಯಾ? ಹಂಗೆ ನಿಲ್ವಲ್ಲ ಆಂಟಿ, ನಾ ಸಂದಾಗಿ ಅವನಿ. ಸುಬ್ಲಕ್ಷ್ಮಕ್ಕ, ನಿಮ್ಮ ಮುಖ ಹುಣ್ಣಿಮೆ ಚಂದ್ರ ಇದ್ದಂಗೆ. ಆ ಮುಖದ ಮೇಲೆ ನಗು ಬಂದ್ರೆ ಬೆಳ್ದಿಂಗ್ಳು ಬೆಳಕು ಚೆಲ್ದಂಗೆ ಇರ್ತದೆ. ಆದ್ರೆ ಈಗ ಬಿದ್ದಿರೋದು ಟಾರ್ಚಿನ ಬೆಳಕು. ಟಾರ್ಚಿನ ಬೆಳಕಿಗೂ ಬೆಳ್ದಿಂಗ್ಳು ಬೆಳಕಿಗೂ ವ್ಯತ್ಯಾಸ ನಮಗ್ ಗೊತ್ತಾಗಿಲ್ವಾ? ಸರಿಯಾಗಿ ಹೇಳಿದೆ ಜಾನ್ಕಮ್ಮ. ಈ ಸುಬ್ಲಕ್ಷ್ಮಿ ಯಾವಾಗ್ಲೂ ಹೀಗೆ, ಮನ್ಸಲ್ಲಿ ಎಷ್ಟೇ ಬೇಜಾರಿದ್ರು ನಗೋಕ್ ಟ್ರೈ ಮಾಡ್ತಾಳೆ. ಯಾಕೆ ಸುಬ್ಬಿ, ನಿನ್ ಮನ್ಸಿನ ಬೇಜಾರೇನು ಅಂತ ನಮ್ಮ ಹತ್ರನೂ ಹಂಚ್ಕೋಬಾರ್ದಾ? ಅಯ್ಯೋ ಆಂಟಿ, ನಿಮ್ ತಾವಲ್ದೆ ಇನ್ಯಾರು ತಾವೇ ಹೇಳ್ಕೊಳ್ಳಿ. ಬೇಸರ ಆಗ್ಲಿ, ಖುಷಿ ಆಗ್ಲಿ, ಸುಖ ಆಗ್ಲಿ, ದುಃಖ ಆಗ್ಲಿ ಹೇಳ್ಕೊಂಡು ಹಂಚ್ಕೊಳಕ್ಕೆ ಅಂತ ಇರೋದು ನೀವು ತಾನೇ. ಹೇಳ್ಕೊ ಮತ್ತೆ. ಆಯ್ತು ಬಿಡು, ನಾನೇ ಹೇಳ್ತೀನಿ. ಹೇಳಿ ಹೇಳಿ. ಇತ್ತೀಚೆಗೆ ನಮ್ಮ ಸುಬ್ಬಕ್ಕನ ಮೌನಕ್ಕೆ ನೀವೇ ಮಾತಾಗಿದ್ದೀರಾ.
ನೀನು ಹೇಳಮ್ಮ ಅನನ್ಯ, ಯಾಕೆ ಇವಳು ಇಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ? ಏನಾಯ್ತು? ಇನ್ನೇನ್ ಕಾರಣ ಇರುತ್ತೆ ಆಂಟಿ? ಸುಬ್ಬಿ ಬೇಜಾರಾಗಿದ್ರೆ ಅದಕ್ಕೆ ಕಾರಣ ಆ ಶನಾಯ ಒಬ್ಳೆ. ಇವಳ ದಾರಿ ಕಲ್ಲಾಗಿರೋದು ಅವಳೆ, ಇವಳ ಬಾಳಿಗೆ ಮುಳ್ಳಾಗಿರೋದು ಅವಳೆ. ಅದು ಗೊತ್ತಿರೋ ವಿಷಯನೇ ಬಿಡಿ. ಆದ್ರೀಗ ಕಲ್ಲಾಕು ಅಂತ ಕೆಲ್ಸ ಏನಾಯ್ತು? ಇವಳ ಕೆಲ್ಸಕ್ಕೆ ಕಲ್ಬಿತ್ತು. ಆ ಶನಾಯಿಂದ ನಮ್ ಸುಬ್ಬಿ ಕೆಲ್ಸನೇ ಹೋಗೋಂಗಾಯ್ತು. ಪದೇ ಪದೇ ಅವಳಿಂದಾಗಿ ನಮ್ ಸುಬ್ಬಿಗೆ ಅವಮಾನ ಆಗ್ತಿದೆ. ನಮ್ ಸುಬ್ಬಿ ಏನೇ ಕೆಲಸ ಮಾಡಕ್ ಹೋದ್ರು ಕಲ್ ಹಾಕೋದೇ ಅವಳ ಕೆಲ್ಸ ಆಗೋಗಿದೆ. ಅದು ಸರಿ ಬಿಡಿ. ಕಾಗೆ ಕಾವ್ ಕಾವ್ ಅನ್ನೋದ್ ಬಿಟ್ಟು ಕೋಗಿಲೆ ತರ ಕೂ ಕೂ ಅನ್ನೋ ಕಾಯ್ತದ? ಕಾಗೆ ಕೆಲ್ಸನೇ ಅದು, ಆ ಸನಿಯ ಕೆಲ್ಸನೂ ಅಷ್ಟೇ. ನನಗಂತೂ ರೋಸ್ ಹೋಗ್ಬಿಟ್ಟೈತೆ. ನೀನ್ ಯಾವ ಕೆಲ್ಸ ಹುಡುಕಿದ್ರು ದಂಡ ಅನ್ನಿಸ್ತೈತೆ. ಸುಬ್ಬಿ, ನೀನ್ ಕೆಲ್ಸ ಹುಡ್ಕೋ ದಂಡ ಅಲ್ಲಮ್ಮ. ಆ ಶನಾಯಂಗೆ ದಂಡಂ ದಶಗುಣಂ ಅನ್ನೋ ಪಾಠ ಕಲಿಸದೇ ಇದ್ರೆ ಅವಳು ಹೀಗೆ ಆಡ್ತಾನೆ ಇರ್ತಾಳೆ. ಆಂಟಿ, ನನಗೆ ಏನ್ ಮಾಡ್ಲಿ ಅಂತ ಹೇಳಿ ಆಂಟಿ. ಅವಳಿಗೆ ಪಾಠ ಕಲಿಸ್ತಾ ನಿಂತ್ಕೊಳ್ಳೋ ಅಥವಾ ನಾನು ಜೀವನ ನಡೆಸ್ಲೋ? ನಿನ್ ಪಾಡಿಗೆ ನಿನ್ ಬದುಕಿನ ಕಡೆ ಗಮನ ಕೊಡಮ್ಮ. ಆ ಶನಾಯಂಗ್ ಪಾಠ ಕಲ್ಸಕ್ಕೆ ಒಬ್ರು ಟೀಚರ್ ಬಂದಾಯ್ತು. ಏನ್ ಹೇಳ್ತಿದ್ದೀರಾ ಆಂಟಿ? ಭಾರತಿ ಅಮ್ಮವ್ರೆ, ನಾವು ಬಾಯಿ ಮಾತ್ನಾಗ ಹೇಳೋದ್ಕಿಂತ ಸುಬ್ಲಕ್ಷ್ಮಕ್ಕ ಕಣ್ಣಲ್ಲಿ ನೋಡಿದ್ರೇನೆ ಮಜವಾಗಿರ್ತದೆ. ಸುಬ್ಲಕ್ಷ್ಮಕ್ಕ, ಬನ್ನಿ ಹೋಗವ, ಲೆಟ್ಸ್ ಗೋ. ಹೌದು ಸುಬ್ಬಿ, ಬಾ ನಮ್ ಜೊತೆ. ಹೋಗ್ಬಿಟ್ ಬಾ ಸುಬ್ಲಕ್ಷ್ಮಿ, ಏನೋ ಹ್ಯಾಪಿ ನ್ಯೂಸೇ ಇರುತ್ತೆ. ಹೋಗ್ ಬಂದು ಏನ್ ವಿಷಯ ಅಂತ ನನ್ಗೂ ಹೇಳು. ಇನ್ನ ಏನ್ ಯೋಚನೆ ಮಾಡ್ತಾ ಇದ್ಯಾ? ನಡಿ ನಮ್ ಜೊತೆ. ಅಲ್ಲ ಆಂಟಿ, ಎಲ್ಲಿ ಅಂತ? ಅಯ್ಯೋ, ನೀನ್ ಬಾ ಅಂತಿದ್ದೀನಿ. ಬರ್ತೀವಮ್ಮ, ಬಾ. ಆಂಟಿ, ಅಮ್ಮ, ಬಿಸಿ ಬಿಸಿ ಕಾಫಿ ರೆಡಿ. ವಾ, ಇಷ್ಟು ಬಿರ್ರನ್ ಮಾಡ್ಬಿಟ್ಟ. ಬೇಸ್ ಬೇಸ್. ಇದು ಹೆಂಗೈತೆ ಅಂತ ಕುಡ್ದ್ಬಿಟ್ಟು ಹೇಳ್ತೀನಿ. ಏನ್ ಮಗ ಇದು, ಈಟೊಂದು ಚೆನ್ನಾಗಿ ಕಾಪಿ ಮಾಡೋದು ಕತ್ಕೊಂಡ್ಬಿಟ್ಟಿದ್ಯಾ? ಈಟೊಂದು ಚೆನ್ನಾಗಿ ಕಾಪಿ ಮಾಡೋದನ್ನು ಕಲ್ಸವಳೆ ಅಂದ್ರೆ ಅವಳನ್ನ ಚೆನ್ನಾಗೆ ಅದ ಮಾಡವಳೆ. ಅಮ್ಮ, ಅಂದ್ರೆ ಅದುವಾಗಿ ಕಾಪಿ ಮಾಡೋದನ್ನ ಕಲ್ಸವಳೆ ಎಂದೆ. ಅಮ್ಮ, ಅವಳು ಕಾಫಿ ಮಾಡೋದು ಕಲಿಸ್ಲಿಲ್ಲ. ಕಾಫಿ ಮಾಡೋದು ತುಂಬಾ ಸುಲಭ. ಒಂದು ಕಪ್ನಲ್ಲಿ ಹಾಲು, ಮತ್ತೊಂದು ಕಪ್ನಲ್ಲಿ ಕಾಫಿ ಪುಡಿ, ಸ್ವಲ್ಪ ಸಕ್ಕರೆ ಸೇರಿಸಿ, ಈ ಕಪ್ಪಿಂದ ಆ ಕಪ್ಗೆ ಮಿಕ್ಸು ಆರಂಭಿಸಿ, ಆಮೇಲೆ ಸವಿಯಿರಿ ಟೇಸ್ಟಿ ಕಾಫಿ. ಹೀಗೆ ಅಮ್ಮ, ಹಾಡ್ತಾ ಹಾಡ್ತಾ ಕಾಫಿ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಟೆ. ಅದು ಸರಿ ಬಿಡಪ್ಪ. ಮನ್ಸರ್ಗೆ ಕೆಲವು ಗುಣಗಳು ಯಾರು ಹೇಳ್ಕೊಡೋದೇ ಬೇಡ, ತಾನಾಗೆ ಬಂದ್ಬಿಡ್ತದೆ ಅಂತ ನೋಡಿದಾಗ ಎತ್ತವ್ರಿಗೆ ಇವರನ್ನ ಒತ್ತು ಎತ್ತು ಬುದ್ಧಿ ಕಲ್ಸಿದ ಮಕ್ಕಳು ಇವರೇಯಾ ಅಂತ ಅನುಮಾನ ಬಂದ್ಬಿಡ್ತದೆ. ಅಮ್ಮ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಅಯ್ಯೋ ಮಗ, ನೀನು ಇಷ್ಟು ಬಿರ್ನೆ ಕಾಪಿ ಮಾಡ್ಕೊಂಡು ತಗೊಂಬಂದಲ್ಲ, ಅದಕ್ಕೆ ಹೇಳ್ತಾ ಇವನಿ. ನೀ ಏನೋ ಕಾಪಿ ಮಾಡೋದು ಕಲ್ತೆ. ನನ್ನ ಸೊಸೆ ಏನೇನು ಕಲ್ತವಳೆ? ಅದು ಹಾ ಅಮ್ಮ, ಅವಳು ಎಲ್ಲ ಕಲ್ತಿದ್ದಾಳೆ, ಎಲ್ಲ ಕೆಲಸನೂ ಮಾಡ್ತಾಳೆ. ಈಗಂತೂ ನಿಮ್ಗೆ ಅವಳು ತುಂಬ ಇಷ್ಟ ಆಗ್ತಾಳೆ. ಇಷ್ಟ ಆಗಿರೋದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು. ಅವಳೇನು ಅಂತ ನಂಗೆ ಗೊತ್ತಿಲ್ವೇ? ಅಮ್ಮ, ಯಾರೋ ಬಂದ್ರು ಅನ್ಸುತ್ತೆ, ಹೋಗಿ ನೋಡ್ತೀನಿ.
ಇದು ಚರಿತ್ರೆ ಸೃಷ್ಟಿಸೋ ಶನಾಯ ಶನಾಯ ನಿನ್ಗೆ ಕಾಯ್ತಿದ್ವಿ, ಒಳಗ್ ಬಾ. ಕಾಯ್ತಾ ಇದ್ವಿ ಅಂದ್ರೆ ಯಾರ್ಯಾರು? ನಿಮ್ಮಮ್ಮ ಬಂದಿದ್ದಾರಾ? ಶನಾಯ ನಿನಗೆ ಹೇಗೆ ಗೊತ್ತಾಯ್ತು? ಶಪ್ಲಿನ್ ನೋಡ್ದೆ. ನಿಮ್ಮಮ್ಮ ಬಂದಿದ್ದಾರಾ ಹೇಳು. ಶನಾಯ ಅದು ನಿಮ್ಮಮ್ಮ ಬಂದಿದ್ದಾರಾ ಅಂತ ಕೇಳ್ತಾ ಇದ್ದೀನಿ. ಹಾ, ಅಮ್ಮ ಬಂದಿದ್ದಾರೆ. ಆದ್ರೆ ಅವ್ರು ತುಂಬಾ ಬದಲಾಗಿದ್ದಾರೆ. ನಿನ್ನೆ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ನೀನ್ ಸ್ವಲ್ಪ ಹೊಂದ್ಕೊಂಡು ಹೋದ್ರೆ ಆಮೇಲೆ ಏನಾಗೋದು ಬೇಕಾಗಿಲ್ಲ. ಅವ್ರು ಇಲ್ಲಿಗೆ ಬಂದಿರೋದು ನನಗೆ ಸಂತೋಷ ಆಗದೆ ಅಲ್ವೇನಮ್ಮ? ಹೌದಮ್ಮ, ಶನಾನು ಅದೇ ಹೇಳ್ತಿದ್ದಾಳೆ. ನೀನ್ ಬಂದಿರೋದು ಅವಳಿಗೂ ತುಂಬಾ ಖುಷಿಯಾಗಿದೆ. ನಂಗೆ ಗೊತ್ತಿತ್ತು ಕಡ್ಲಾ ನನ್ನ ಸೊಸೆ ಎಂತವಳು ಅಂತ. ಅವಳು ತುಂಬಾ ಬ್ಯಾಡು. ಅಮ್ಮ ಬೇಡ. ಅದೇ ಕಡ್ಲಾ ದೊಡ್ಡ ಮನ್ಸು ಅಂತಾರಲ್ಲ ಅದು. ಅಯ್ಯೋ ಅಮ್ಮ, ಅದು ಬ್ರಾಡ್ ಮೈಂಡೆಡು. ಅದನ್ನೇ ಮಾಡ್ಕೋ. ನನ್ನ ಸೊಸೆ ಮುದ್ದು ಅಪರಂಚಿ, ಗುಳುಗಂಚಿ, ಅಕ್ಕಿಗಂಚಿ, ರಾಗಿಗಂಚಿ, ನನ್ನ ಬಂಗಾರ. 46,000 ಆಗ್ಬಿಟ್ಟದೆ. ಬಾವಲಿಕ್ಕೆ ಬಾ ಬಾ. ಅಲ್ಲೇ ನಿಂತ್ಕೊಂಡ್ಬಿಟ್ಟೆ. ನೀವು ಸಾಕಿರ ಸಾಕಾಗ್ಲಿ ಅಂತಾನೆ ಬಂದಿರೋದು. ಅಯ್ಯಪ್ಪ, ಗ್ಯಾರಿಯೂ ಇಲ್ಲ, ಮೋರಿಯೂ ಇಲ್ಲ. ಬಾ. ಕುಂತ್ಕವಾ, ಕುಂತ್ಕೋ. ಪಾಪ ನನ್ ಕಂದ ಎಷ್ಟು ಸರ್ಗೋಗಿದ್ಯಾ ಗೊತ್ತಾ? ಈ ನನ್ನ ಮಗ ನಿನ್ನ ಚಂದಾಗಿ ನೋಡ್ಕೊತಾ ಇಲ್ವಾ? ಏನಿಲ್ಲಮ್ಮ, ನಿನ್ ಸೊಸೆನ ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ. ಯಾಕ್ಲಾ ಸುಳ್ಳು ಹೇಳ್ತೀಯ? ನೀ ಎಲ್ಲಿ ಚಂದಾಗಿ ನೋಡ್ಕೊಂತೀಯ? ನನ್ನ ಸೊಸೆನೇ ನಿನ್ನ ಚಂದಾಗಿ ನೋಡ್ಕೊಳ್ಳೋದು. ಹಲೋ, ಏನ್ ನಡೀತಿದೆ ಇಲ್ಲಿ? ಸುಮ್ನೆ ಡ್ರಾಮಾ ಎಲ್ಲ ಮಾಡ್ಬೇಡಿ, ಓಕೆನಾ? ಅಯ್ಯ ಹೋಗ್ಲಿ ಬಿಡವ. ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತೀಯ? ಅವ್ನು ನೋಡ್ಕೊಳ್ಳಿಲ್ಲ ಅಂದ್ರೆ ಏನೋ? ಹೆಂಗೂ ನಾನು ಬಂದಿದ್ದೀನಲ್ಲ, ಇನ್ನು ಮುಂದೆ ನಿನ್ನ ಚಂದಾಗೆ ವಿಚಾರಿಸ್ಕೊಂತೀನಿ. ನೋಡ್ದೆ ಶನಾಯ, ಅಮ್ಮ ಎಷ್ಟು ಬದಲಾಗಿದ್ದಾರೆ ಅಂತ. ಅಮ್ಮ ನಿನ್ನ ಸೊಸೆ ಅಂತ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹ್ಞೂ, ಮತ್ತೆ ಅವ್ಳು ಎಕ್ಸಿಟ್ ಮಾಡಕ್ಕೆ ನಾನು ಬಂದಿರೋದು. ಅಮ್ಮ, ಅದು ಎಕ್ಸಿಟ್ ಅಲ್ಲ, ಎಕ್ಸೆಪ್ಟು. ಅದನ್ನೇ ಮಾಡಕ್ಕೋ. ಇಂಗ್ಲಿಷ್ ಮಾತಾಡಕ್ ಬರ್ಲಿಲ್ಲ ಅಂದ್ರು ಈ ಶೋಕಿ ಯಾಕೋ? ಅಯ್ಯಯ್ಯ, ಅದಕ್ಕೂ ಕೋಪ ಮಾಡ್ಕೊಂಡರೆ ಇನ್ನು ಮುಂದೆ ಹೆಂಗಿದ್ರು ಇಲ್ಲೇ ಇರ್ತೀರಲ್ಲ, ಎಲ್ಲ ಚಂದ ಕಲ್ತ್ಕೊಂತೀನಿ. ಗ್ಯಾರಿ, ಏನ್ ಹೇಳ್ತಾ ಇದಾರೆ ಇವ್ರು? ಇವ್ರು ಇನ್ಮೇಲೆ ಇಲ್ಲೇ ಇರ್ತಾರಾ? ಅದು ಶನಾ, ಅಮ್ಮ ಸ್ವಲ್ಪ ದಿನ ಏನು ಬದ್ಲ? ಇನ್ಯಾಕೆ ಇಲ್ಲೇ ನನ್ನ ಟೆಂಟು, ನಾನಿಲ್ಲಿ ಪರ್ಮನೆಂಟು. ಗ್ಯಾರಿ, ದಿಸ್ ಇಸ್ ಟೂ ಮಚ್. ನಮ್ಮನ್ನ ಅವತ್ತು ಅವಮಾನ ಮಾಡಿ ಮನೆಯಿಂದ ಆಚೆ ಹಾಕ್ತವ್ರು ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಜೊತೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಇಸ್ ಇಂಪಾಸಿಬಲ್. ಅಲೋ ಮೈ ಬಿಯರ್ ಸೊಸೆ. ಅಮ್ಮ, ಅದು ಬಿಯರ್ ಅಲ್ಲ, ಬಿಯರು. ಅದನ್ನೇ ಮಾಡಿ ಕಳ್ಳ. ನಾನು ನನ್ನ ಮಗನ ಮನೇಲಿ ಇರೋಕ್ಕೆ ನೀನು ಪರ್ಮಿಷನ್ ತಗೋಬೇಕಾ? ಹೇಳಪ್ಪ ಸನ್ನು, ಪರ್ಮಿಷನ್ ತಗೋಬೇಕಾ? ಹಾಗೇನಿಲ್ಲ ಅಮ್ಮ, ನೀನು ಇದ್ದಕ್ಕಿದ್ದಾಗೆ ಬಂದು ಇಷ್ಟು ಪ್ರೀತಿ ತೋರಿಸ್ತಿದ್ಯಲ್ಲ, ಅದಕ್ಕೆ ಅವಳಿಗೆ ಆಶ್ಚರ್ಯ ಅಷ್ಟೇ. ಅಷ್ಟೆಲ್ಲ ಸೀನ್ ಇಲ್ಲ. ಇವ್ರು ಡ್ರಾಮಾ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಇವ್ರು ಹೀಗೆ ಬದಲಾಗಿದ್ದಾರೆ ಅಂತ ಅಂದ್ರೆ ಅದರಿಂದ ಏನೋ ಮಸ್ಲತ್ತಿದೆ ಅಂತ ಅರ್ಥ. ಅಯ್ಯೋ 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 ಮೈ ಗಾಡ್. ಡಾಗ್ ಮಗಳೇ ದೇವಲೋಕಕ್ಕೆ ಏನು ಅಂತ ಸುಮ್ಕಿರ್ಲ, ಅಥವಾ ನನ್ನ ಈ ಮುದ್ದಿನ ಹದ್ದಿನ ಸೊಸೆಗೆ ಅರ್ಥ ಆಗೋಂಗ್ ಹೇಳ. ಅಮ್ಮ, ದಯವಿಟ್ಟು ಗೋಲಾಡ್ಬೇಡ, ಅವಳು ನಿನ್ನ ಅರ್ಥ ಮಾಡ್ಕೋತಾಳೆ. ಗ್ಯಾರಿ, ಮೊದಲು ನೀ ನನ್ನನ್ನು ಅರ್ಥ ಮಾಡ್ಕೊ. ಇವ್ರು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಇದ್ರ ಹಿಂದೆ ಪ್ರೀತಿ, ಮಗ ಸೊಸೆ ಮ್ಯಾಕಿರೋ ಪ್ರೀತಿ.